ಒಂದು ಟಿವಿನಲ್ಲಿ ಅಂತ ಟ್ರೈ ಮಾಡ್ತೀನಿ. ಅದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮ್ಯಾಮ್, ಬಟ್ ಟ್ರೈ ಅನ್ನೋದು ಖಂಡಿತ ಮಾಡ್ತೀನಿ. ಫೇಲ್ ಆದರೂ ಟ್ರೈ ಮಾಡ್ತೀನಿ ಇನ್ನೊಂದ್ಸಲ. ಇಟ್ಸ್ ಓಕೆ. ಸುದೀಪ್ ಸರ್ ಶೋನಲ್ಲಿ ಹೇಳ್ತಾ ಇದ್ರು, ನೀವು ಶೋನ ಕ್ರಿಂಜ್ ಶೋ ಮತ್ತೆ ಲೋ ಐಕ್ಯೂ ಇರೋರೇ ಜಾಸ್ತಿ ಅಲ್ಲಿ ಹೋಗೋದು ಅಂತೆಲ್ಲ ಹೇಳ್ತಾ ಇದ್ರಿ. ನೀವೇ ಖುದ್ದು ಹೋಗ್ಬಿಟ್ಟು ಬಂದಿದ್ದೀರಾ ಈಗ. ಒಂದು ವಾರ ಇದ್ದೀರಾ, ಒಂದು ವಾರ ಸುಮ್ಮನೆ ವಿಚಾರ ಅಲ್ಲ, ಅಲ್ಲಿ ಗೊತ್ತಿಲ್ಲದೆ ಇರೋರ್ ಜೊತೆ ಇರೋದು. ಹೌದು. ಈಗ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಅದು ಕ್ರಿಂಜ್ ಶೋ ಅನ್ಸತ್ತಾ, ಲೋ ಐಕ್ಯೂ ಇರೋರು ಅನ್ಸುತ್ತೆ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಅಲ್ಲಿ ಇರೋರೆಲ್ಲ ತುಂಬಾ ಜನ ಫೇಕ್ ಆಗಿದ್ದಾರೆ ಅಂತ ಬೇರೆ. ಹೌದು ಮ್ಯಾಮ್. ಸೊ ದ ಥಿಂಗ್ ಇಸ್, ನಂಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಸುದೀಪ್ ಸರ್ ಸ್ಟೇಜ್ ಮೇಲೆ ಕೇಳಿದಾಗ ಶೋ ಬಗ್ಗೆ ಏನೇನು ಮಾತಾಡಿದ್ದೀರಾ, ಟ್ರೋಲ್ ಮಾಡಿದ್ದೀರಾ ಅಂತ ಕೇಳಿದಾಗ ನಂಗೆ ಗೊತ್ತಿತ್ತು ಅವ್ರು ಸ್ವಲ್ಪ ರಿಸರ್ಚ್ ಇದೆಲ್ಲ ಮಾಡ್ಕೊಂಡೇ ಮಾತಾಡೋದು ಅಂತ. ನಾನು ಹೇಳಿದೆ ಐ ಜೆನ್ಯೂನ್ಲಿ ಮೆಂಟ್ ಇಟ್, ಬಿಕಾಸ್ ನಾನು ಆ ಶೋ ಮುಂಚೆ ಎಲ್ಲ ನೋಡಿದ್ದೀನಿ. ಏನು ಗುರುತು ಹಿಂಗೆಲ್ಲ ಮಾತಾಡ್ತಾರಲ್ಲ ಇವರು, ಯಾಕೆ ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಇವ್ರದೆಲ್ಲ, ಏನು ಸೀನ್ ಇವ್ರದು ಅಂತ. ಕ್ರಿಂಜು. ಸೊ ಕ್ರಿಂಜ್ ಅಂದರೆ ಏನು ಹೇಳಿ ಅರ್ಥ ಮಾಡಿಸಿ ಅಂತ ಕೇಳಿದ್ರು ಸುದೀಪ್ ಸರ್. ಸೆಡ್ ಲೋ ಐಕ್ಯೂ ಇದು ಶೋ ಸರ್ ಅಂತ. ಅದಕ್ಕೆ ನೀವೇ ಬರ್ತಾ ಇದ್ದೀರಲ್ವಾ ಅಂತ. ಕ್ರಿಂಜೇ ಟ್ರೆಂಡಿಂಗ್ ಈಗ ಸದ್ಯಕ್ಕೆ. ನೀವು ಅದ್ಭುತವಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹೂವಿನ ಬಾಣದಂತೆ ಅಂತ ಹಾಡಿದ್ರೆ ಯಾವ ನನ್ನ ಮಗ ನೋಡಲ್ಲ. ಹೂವಿನ ಬಾಣದಂತೆ ಅಂತ ಹಾಡಿದ್ರೇನೆ ನೋಡೋದು ಅಲ್ವಾ. ಕೆಲಸ ಸಿಗಲ್ಲ, ಕ್ರಿಂಜ್ ಇದರಲ್ಲಿ ಭಾಗಿಯಾಗಲ್ಲ ಅಂತ. ಸೊ ಅದೇ ಸುದೀಪ್ ಸರ್ಗೆ ಹೇಳ್ತಾ ಇದ್ದೆ, ಈ ಕ್ರಿಂಜ್ ಫೆಸ್ಟಲ್ಲಿ ನಾನು ಸ್ವಲ್ಪ ಕ್ರಿಂಜ್ ಆಗಿರ್ತೀನಿ ಅಂತ. ಸೊ ಅಲ್ಲಿ ಮನೆಗೆ ಹೋದಾಗ ಅದರ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಇಲ್ಲಿ ನಾನು ಕುತ್ಕೊಂಡು ಟಿ ವಿ ನೋಡ್ತಾ ಮಾತಾಡೋದು ಬೇರೆ, ಅಲ್ಲಿ ನನ್ನ ಮನೆಯಲ್ಲಿ ಒಬ್ಬ ಸದಸ್ಯನಾಗಿ ಬದುಕೋದು ಬೇರೆ. ಸೊ ಅದು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿತ್ತು. ಅದು ಮನೆ ನೋಡೋಕ್ಕೆ ಮನೆ ಅಷ್ಟೇ, ಒಳಗೆ ನಾವು ಒಂದು ಗೇಮ್ ಶೋನಲ್ಲಿದ್ದೀವಿ. ಸೊ ಪ್ರತಿ ಮೊಮೆಂಟು ತಲೆ ಓಡ್ತಾನೆ ಇರುತ್ತೆ. ಸೊ ಮನೇಲಿರೋ ಥರ ಅಂದರೆ ಮನೆಯಲ್ಲಿರೋ ಥರ ಕಂಫರ್ಟ್ ಫೀಲಿಂಗ್ ಇರಲ್ಲ. ಅದು ಮನೆ ಅಂತ ಹೆಸರಿಗಷ್ಟೇ. ಅದು ಬಿಟ್ಟರೆ ಒಂದು ಗೇಮಲ್ಲಿ ಇರ್ತೀವಿ 24/7, ತಲೆ ಮಷೀನ್ ಮೋಟ್ರ್ ಥರ ಓಡ್ತಾನೆ ಇರುತ್ತೆ. ಸೊ ಅದು ಕಂಪ್ಲೀಟ್ಲಿ ಡಿಫ್ರೆಂಟು. ಅಂಥ ಒಂದು ಮಷೀನಲ್ಲೇ ಕೆಲವು ಜನ ವ್ಯಕ್ತಿಗಳು ಸಿಕ್ಕಾಪಟ್ಟೆ ಕ್ರಿಂಜ್ ಅನ್ಸಿದ್ರು. ಇದೆಲ್ಲ ಓಡ್ತಾ ಇದೆಯಾ, ಈ ನನ್ನ ಮಕ್ಕಳೆಲ್ಲ ಯಾಕೆ ಗುರು ಬಂದರು, ಇದೆಲ್ಲ ಏನು ಗುರು, ಟ್ಯಾಲೆಂಟ ಇದೆಲ್ಲ ಹೆಂಗೆ ಬಂತಿದ್ದು ಅಂತ. ಈಗ ನನ್ನ ಜೊತೆ ಇದ್ದಿದ್ದು ಕ್ರಿಂಜೆ. ಅದೆಲ್ಲ ಕ್ರಿಂಜ್ ಕಾಂಟೆಂಟ್ ನೀವು ನೋಡಿರ್ತೀರ, ಏನೇನೋ ಹುಚ್ಚುಚ್ಚಂಗೆ ಡೈಲಾಗ್ ಎಲ್ಲ ಹೊಡ್ಕೊಂಡು ಬನೀನ್ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಇದೆಲ್ಲ. ಸೊ ಅಂಥ ವ್ಯಕ್ತಿಗಳನ್ನ ನೋಡಿದೆ, ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರನ್ನ ನೋಡಿದಾಗ ಅನಿಸ್ತು ನನಗೆ.